ಗಣಿನಾಡು ಬಳ್ಳಾರಿಯಲ್ಲಿ ಈ ಬ್ಯಾನರ್ ಲಡಾಯಿಗೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ರಾಜಶೇಖರನ ದೇಹ ಹೊಕ್ಕಂತಹ ಗುಂಡು ಯಾರದ್ದು ಅನ್ನೋದರ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಸತೀಶ್ ರೆಡ್ಡಿಯ 3 ಗನ್ಮ್ಯಾನ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಿದೆ. ಗುರುಚರಣ್ ಸಿಂಗ್, ಬಲ್ಜಿತ್ ಸಿಂಗ್, ಮಹೇಂದ್ರ ಸಿಂಗ್ ಮೂವರು ಕೂಡ ಪಂಜಾಬ್ ರಾಜ್ಯದವರು ಅನ್ನುವಂತಹ ಮಾಹಿತಿ ಇದೆ. ಬ್ರೂಸ್ಪೇಟೆ ಪೊಲೀಸರಿಂದ 3 ಗನ್ಮ್ಯಾನ್ಗಳನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಲಾಗ್ತಾ ಇದೆ. 3 ಗನ್ಮ್ಯಾನ್ಗಳು ಕೂಡ ಪಂಜಾಬ್ ರಾಜ್ಯದವರು. ಪಬ್ಲಿಕ್ ಟಿವಿಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಅಪ್ಡೇಟ್. ಸತೀಶ್ ರೆಡ್ಡಿ 2 ಗನ್ಮ್ಯಾನ್ಗಳು ಅಪ್ಸ್ಕ್ಯಾಂಡ್ ಅನ್ನುವಂತಹ ಮಾಹಿತಿ ಮೊದಲಿಗೆ ಸಿಗ್ತಾ ಇತ್ತು. ಈಗ ಇದೇ ಸತೀಶ್ ರೆಡ್ಡಿ ಅವರ 3 ಗನ್ಮ್ಯಾನ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಬಳ್ಳಾರಿ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಒಂದಿಷ್ಟು ವಿಡಿಯೋಗಳೆಲ್ಲ ವೈರಲ್ ಆಗಿದ್ವು. ತಲೆಗೆ ಕೆಂಪು ಪೇಟವನ್ನು ಸುತ್ತಿಕೊಂಡಂತಹ ಈ 2 ಇದಾರಲ್ಲ, ಪಂಜಾಬ್ ಮೂಲದವರು. ಇವರು ಕೈಯಲ್ಲಿ ಗನ್ನನ್ನು ಹಿಡ್ಕೊಂಡು ಗಾಲಿ ಜನಾರ್ದನ್ ರೆಡ್ಡಿ ಮನೆ ಕಡೆ ಫೈರಿಂಗ್ ಮಾಡುವಂತಹ ವಿಡಿಯೋ ವೈರಲ್ ಆಗಿತ್ತು. ಸುಮಾರು 20-30 ವಿಡಿಯೋಗಳನ್ನು ಆಧರಿಸಿ CCTV ಫುಟೇಜ್ಗಳನ್ನು ಕಲೆಕ್ಟ್ ಮಾಡಿ ಜೊತೆಗೆ ಗನ್ಮ್ಯಾನ್ಗಳ ಗನ್ನನ್ನು ವಶಕ್ಕೆ ಪಡೆದುಕೊಂಡ ನಂತರ ಮತ್ತೊಂದು ಸ್ಟೆಪ್ಪನ್ನು ಈ ಪ್ರಕರಣದಲ್ಲಿ ಬಳ್ಳಾರಿ ಪೊಲೀಸರು ಇಟ್ಟಿರುವಂಥದ್ದು. ಸತೀಶ್ ರೆಡ್ಡಿ ನಾರಾ ಭರತ್ ರೆಡ್ಡಿ ಅವರ ಆಪ್ತರು. ಈ ಗಲಾಟೆಯಲ್ಲಿ ಸತೀಶ್ ರೆಡ್ಡಿಗೂ ಕೂಡ ಗಾಯವಾಗಿ ಆಸ್ಪತ್ರೆ ಪಾಲಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರ 3 ಗನ್ಮ್ಯಾನ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ, ವಿಚಾರಣೆಗೊಳಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ? ಜನಾರ್ದನ್ ರೆಡ್ಡಿ ಗಲಾಟೆಯ ವೇಳೆ ಫೈರಿಂಗ್ ಮಾಡಿದಂತಹ ಗನ್ಮ್ಯಾನ್ಗಳು, ಅದೇ ವಿಡಿಯೋ ಇಟ್ಕೊಂಡು 3 ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. 3 ಕೂಡ ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ಗಳು. ಒಟ್ಟು 10ಕ್ಕೂ ಹೆಚ್ಚು ಜನರನ್ನ ವಿಚಾರಣೆಗೊಳಪಡಿಸಿದ್ದಾರೆ ಪೊಲೀಸರು. ಜನಾರ್ದನ್ ರೆಡ್ಡಿ ಮನೆ ಬಳಿ ಗಲಾಟೆಯ ವೇಳೆ ಫೈರಿಂಗ್ ಮಾಡಿದಂತಹ ಗನ್ಮ್ಯಾನ್ಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ 3 ಗನ್ಮ್ಯಾನ್ಗಳು ನಾರಾ ಭರತ್ ರೆಡ್ಡಿ, ಲೋಕಲ್ MLA ಅವರ ಆಪ್ತರಾಗಿದ್ದಂತಹ ಸತೀಶ್ ರೆಡ್ಡಿಯ ಪ್ರೈವೇಟ್ ಗನ್ಮ್ಯಾನ್ಗಳು ಅನ್ನೋದು ಗೊತ್ತಾಗ್ತಾ ಇದೆ. ಸಿಕ್ಕಂತಹ ವಿಡಿಯೋಗಳನ್ನು ಆಧರಿಸಿ ಈ 3ರನ್ನು ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೊಳಪಡಿಸಲಾಗಿದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಅಮರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಮರೇಶ್, ಅಪ್ಸ್ಕ್ಯಾಂಡ್ ಆಗಿದ್ರು ಗನ್ಮ್ಯಾನ್ಗಳು ಅಂದ್ರಲ್ಲ, ಇವರೇನ ಈಗ ಪೊಲೀಸರ ವಶದಲ್ಲಿರೋದು? ಜೊತೆಗೆ ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ? ಇವರುಗಳನ್ನು ಅರೆಸ್ಟ್ ಅಥವಾ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಪೊಲೀಸರು ಕೊಡ್ತಾ ಇರುವಂತಹ ಕಾರಣಗಳೇನು ಅಂತ? ಪ್ರೇಮ್ ಕುಮಾರ್, ನಿನ್ನೆ ಸತೀಶ್ ರೆಡ್ಡಿ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ 3 ಗನ್ಮ್ಯಾನ್ಗಳನ್ನ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು. ನಾನೀಗ ಇದೇ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಇದ್ದೀನಿ. ಈಗಾಗಲೇ ಒಳಗಡೆ ಸತೀಶ್ ರೆಡ್ಡಿ ಅವರ 3 ಗನ್ಮ್ಯಾನ್ಗಳಾಗಿರ್ತಕ್ಕಂಥ ಮಹೇಂದ್ರ ಸಿಂಗ್, ಬಲ್ಜಿತ್ ಸಿಂಗ್, ಗುರುಚರಣ್ ಸಿಂಗ್ 3 ಜನ ಪಂಜಾಬ್ ಮೂಲದವರು. ಈಗ 3 ಜನರನ್ನು ಕೂಡ ವಶಕ್ಕೆ ಪಡೆದುಕೊಂಡು ಈಗ ಪೊಲೀಸರು ತೀವ್ರವಾಗಿರ್ತಕ್ಕಂಥ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಘಟನಾ ಸ್ಥಳದಲ್ಲಿ ಸಿಕ್ಕಂತ ಒಂದಿಷ್ಟು ವಿಡಿಯೋಗಳೇನಿತ್ತು ಅವುಗಳಂದ್ರೆ ಡಿಜಿಟಲ್ ಎವಿಡೆನ್ಸ್ಗಳ ಆಧಾರದ ಮೇಲೆ ಅಲ್ಲಿ ಯಾರ್ಯಾರು ಇದ್ರು ಅವರುಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಂದ್ರೆ ಈ 3 ಗನ್ಮ್ಯಾನ್ಗಳು ಕೂಡ ಅಂದ್ರೆ ಫೈರ್ ಮಾಡಿದ್ರು ಅನ್ನುವಂಥದ್ದು. ಮತ್ತೊಂದು ಕಡೆಗೆ ಅಲ್ಲಿ ಯಾರ್ಯಾರು ಗಲಭೆಗೆ ಕಾರಣ ಆಗಿದ್ರು, ಒಟ್ಟು 3 ಗನ್ಮ್ಯಾನ್ಗಳನ್ನು ಒಳಗೊಂಡಂತೆ ಒಟ್ಟು 10ಕ್ಕೂ ಹೆಚ್ಚು ಜನರನ್ನ ಇದೀಗ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ತೀವ್ರ ವಿಚಾರಣೆಯನ್ನ ಮಾಡಲಾಗ್ತದೆ. ಸ್ವತಃ IG ವರ್ತಿಕಾ ಕಟಿಯಾರ್ ಅವರ ನೇತೃತ್ವದಲ್ಲೇ ಇದೀಗ ಅಷ್ಟು ಜನ ಆರೋಪಿಗಳು ಅಂದ್ರೆ ಯಾರನ್ನು ವಶಕ್ಕೆ ಪಡೆದಿದ್ರೆ ಅವರೆಲ್ಲರ ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಆದ್ರೆ ಇದೇನು ಮಿಸ್ಫೈರ್ ಅಥವಾ ಯಾವ ಕಾರಣಕ್ಕೋಸ್ಕರ ಮಾಡಿದ್ರಿ, ಯಾರ ಮೇಲೆ ನೀವು ಗುರಿ ಇಟ್ಕೊಂಡಿದ್ರಿ ಅನ್ನುವಂತ ವಿಚಾರದಲ್ಲಿ ಎಲ್ಲರನ್ನೂ ಕೂಡ ತೀವ್ರವಾಗಿರ್ತಕ್ಕಂಥ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಇನ್ನು ಇವತ್ತು 3 ಗನ್ಮ್ಯಾನ್ಗಳು ಸೇರಿದಂತೆ ಒಂದು 10ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ಅರೆಸ್ಟ್ ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದೇ ಕಾರಣಕ್ಕೋಸ್ಕರ ಫೈರಿಂಗ್ ಮಾಡಿದಂಥ 3 ಗನ್ಮ್ಯಾನ್ಗಳು ಸೇರಿದಂತೆ ಒಟ್ಟು 10ಕ್ಕೂ ಹೆಚ್ಚು ಜನರನ್ನ ಇದೀಗ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ಅವರನ್ನ ಬಂಧಿಸುವಂತ ಪ್ರಕ್ರಿಯೆಯನ್ನ ಮಾಡಿಲ್ಲ ಮತ್ತು ಆ ರೀತಿ ಅಧಿಕೃತ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಆದ್ರೆ ವಿಡಿಯೋ ಎವಿಡೆನ್ಸ್ಗಳನ್ನ ಆಧರಿಸಿ ಸದ್ಯಕ್ಕೆ 10ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಇಲ್ಲಿ ಗಮನಿಸಬಹುದು ಪ್ರೇಮ್ ಕುಮಾರ್, ಒಂದು ವ್ಯಾನ್ ಕೂಡ ಇದೀಗ ಪೊಲೀಸ್ ಠಾಣೆಗೆ ಬರ್ತಾ ಇದೆ. ಅಂದ್ರೆ ಕೆಲವೇ ಕ್ಷಣಗಳಲ್ಲಿ ಆ ಒಂದು ಪ್ರಕ್ರಿಯೆಗಳು ಕೂಡ ಆರಂಭವಾಗುತ್ತೆ. ಹೀಗಾಗಿ ಈಗಾಗಲೇ ಎಲ್ಲ ರೀತಿಯ ಪ್ರಕ್ರಿಯೆಗಳನ್ನು ಪೊಲೀಸರು ಕೂಡ ಆರಂಭಿಸಿದ್ದಾರೆ. ಅದ್ರ ಜೊತೆಗೆ IG ಸೇರಿದಂತೆ ಅಡಿಷನಲ್ SP ರವಿಕುಮಾರ್ ಅವರು ಕೂಡ ಈಗ ಪೊಲೀಸ್ ಠಾಣೆ ಮುಂಭಾಗದಲ್ಲೇ ಬೀಡುಬಿಟ್ಟಿರುವಂತದ್ದು. ಮತ್ತೊಂದು ಕಡೆಗೆ ಬಹುತೇಕ ಪೊಲೀಸರು ಅಂದ್ರೆ ಬಳ್ಳಾರಿ ನಗರ ಪ್ರದೇಶದ ಎಲ್ಲಾ ಠಾಣೆಯ CPIಗಳು ಮತ್ತು PSIಗಳು ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆ ಮುಂಭಾಗದಲ್ಲೇ ಬೀಡುಬಿಟ್ಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬಂಧನದ ಪ್ರಕ್ರಿಯೆಯನ್ನು ಕೂಡ ಆರಂಭಿಸ್ತಾರೆ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವ್ಯಾನ್ ಅನ್ನು ಕೂಡ ಪೊಲೀಸ್ ವ್ಯಾನ್ ಅನ್ನು ಕೂಡ ಈಗಾಗಲೇ ಬ್ರೂಸ್ಪೇಟೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ತಂದು ನಿಲ್ಲಿಸಿದ್ದಾರೆ. ಯಾರ್ಯಾರನ್ನ ಒಳಗಡೆ ಇದೀಗ ಪೊಲೀಸರು
ವಿಚಾರಣೆಯನ್ನ ಮಾಡ್ತಾ ಇದ್ದಾರೋ ಅವರೆಲ್ಲರನ್ನೂ ಕೂಡ ಬಂಧಿಸುವಂತ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವ್ರನ್ನ ಬಂಧಿಸಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ನಂತರದಲ್ಲಿ ಅವ್ರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಕಳಿಸುವಂತ ಪ್ರಕ್ರಿಯೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದು ಹಂತದ ವಿಚಾರಣೆಯನ್ನ ಪೊಲೀಸರು ಮಾಡಿದ್ರೆ ಇದರಲ್ಲಿ ಎರಡೂ ಕಡೆಯವರು ಅಂದ್ರೆ ಜನಾರ್ದನ್ ರೆಡ್ಡಿ ಕಡೆ ಬೆಂಬಲಿಗರು ಮತ್ತು ಅದ್ರ ಜೊತೆಗೆ ನಾರಾಭರತ್ ರೆಡ್ಡಿ ಬೆಂಬಲಿಗರು ಎರಡೂ ಕಡೆಯವ್ರನ್ನು ಕೂಡ ಈಗಾಗಲೇ ವಿಚಾರಣೆ ಮಾಡ್ತಾ ಇರುವಂತ ಪೊಲೀಸರು ಅವರೆಲ್ಲರೂ ಕೂಡ 10ಕ್ಕೂ ಹೆಚ್ಚು ಜನ ಇದ್ರು ಅವ್ರನ್ನ ಬಂಧಿಸುವಂತ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ಈಗಾಗಲೇ ಕೊನೆಯ ಹಂತದ ಸಿದ್ಧತೆಗಳನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಈಗಾಗಲೇ ಪೊಲೀಸ್ ವ್ಯಾನ್ ಕೂಡ ಬಂದಿದೆ. ಬಹುಶಃ ಇನ್ನೊಂದು ಅರ್ಧ ಅಥವಾ 1 ಗಂಟೆ ಅನ್ನೋಷ್ಟೊತ್ತಿಗೆ ಎಲ್ಲಾ ಪ್ರಕ್ರಿಯೆಗಳನ್ನು ಕೂಡ ಪೂರ್ಣಗೊಳಿಸ್ತಾರೆ. ಪ್ರೇಮ್ ಓಕೆ ಅಮರೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ. ಯಾವುದೇ ಗನ್ನಿನ ಲೈಸೆನ್ಸ್ ಕೊಡುವಂತಹ ಸಂದರ್ಭದಲ್ಲಿ ಆತ್ಮರಕ್ಷಣೆಗೆ ಅಂತ ಕೊಡ್ತಾರೆ, ಗಾಳಿಯಲ್ಲಿ ಗುಂಡು ಹಾರಿಸೋದಕ್ಕೆ, ಗುಂಪಿನಲ್ಲಿ ಗುಂಡು ಹಾರಿಸೋದಕ್ಕೆ ಅಂತಲ್ಲ.